ಹಲೋ ಹಲೋ. ಸರ್, ನಮಸ್ಕಾರ ರೀ. ನಮಸ್ಕಾರ ಹೇಳ್ರಿ. ನಾ ಸಿದ್ದೋದಿನ್ ಸರ್, ಬೋದೇಳ್ರಿ. ನಮಸ್ಕಾರ ಹೇಳ್ರಿ. ಅದೇ ಸರ್, ವಿಡಿಯೋಗಳು ನೋಡಿದೆ ಸರ್, 2 ದಿನ ಆಯ್ತ್ರಿ. ಹ್ಞೂ. ಅದು ಚಲೋ ಅಂತ ಸರ್, ನಮ್ದು ಒಂದು ಅನಿಸಿಕೆ ಸರ್ ನಮ್ದು. ಹೇಳ್ರಿ. ಈಗ ನೀವ್ ಹೇಳಿದ ಪ್ರಕಾರ ಹಿಂದೆ ನನಗೆ 2 ವರ್ಷದಿಂದ ಫೋನ್ ಬಂದಿತ್ತು ಸರ್, ನಿಮ್ದು ಜಕ್ಕಣ್ ಸರ್ದ್ರಿ. ಹ್ಞೂನ್ರಿ. ನೀ ಹಂಗೆಲ್ಲ ಮಾತಾಡ್ಬೇಡಪ್ಪ, ಜಾನಪದ ಹಾಡೋದ್ ಬಿಡು ಅಂತ ಹೇಳಿ ಫೋನ್ ಮಾಡಿದ್ರಿ. ಹ್ಞೂನ್ರಿ. ಈಗ 2-3 ವರ್ಷ ಆಯ್ತು ಸರ್, ಬಿಟ್ಟಿನ್ರಿ ನಾ. ಹ್ಞೂನ್ರಿ. ಬಿಟ್ಟಿನ್ರಿ. ನಮ್ಗೆ ಎಷ್ಟು ತಿಳಿತದ ಚಂದಾಗಿ ಮಾತಾಡ್ಕೊತ ಈಗ ಎಲ್ಲ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ಕಾರ್ಯಕ್ರಮ ಅದಾವ್ರಿ. ಹ್ಞೂನ್ರಿ. ನನಗ ಒಂದಿಷ್ಟು ಕಮಿಟಿ ಅವರು ರೆಕಾರ್ಡಿಂಗ್ ಕೊಟ್ಟಾರ್ರಿ. ಇಂಥವ್ರೆ ನನಗ ಆ ಹುಡುಗನ್ ಏನ್ ಕೊಡ್ತೀರಿ ಬ್ಯಾಡ ಅಂದಿದ್ನು ಅದಾವ ಸರ್. ಇದ್ರ ಬಗ್ಗೆ ನೀವೇನ್ ಕ್ರಮ ಕೈಗೊಳ್ತೀರಿ? ದೊಡ್ಡ ದೊಡ್ಡ ಮೇಳ ಅವ್ರಿ, ಸಣ್ಣವ್ರಲ್ರಿ. ಅವ್ರ ಹೆಸರುನು ಅದಾವ್ರಿ. ಅದನ್ನ ಮತ್ ಬಹಿರಂಗವಾಗಿನು ತೋರ್ಸಪ್ಪೆ ಅಂದ್ರ ಬಹಿರಂಗವಾಗಿ ತೋರಿಸ್ತೀನ್ರಿ. ಮತ್ ನಿಮ್ ಮುಂದಿನ ನಾ ಹೇಳ್ತೀನಿ, ಅವ್ರ ಕಮಿಟಿ ಅವ್ರು ಕೊಟ್ಟಿ ರೆಕಾರ್ಡಿಂಗ್ ಕೈ ಇಟ್ಕೊಂಡಿನ್ ಸರ್. ಇಂಥ ಟೈಮ್ದಾಗ ಬೇಕಾತಾವತ್ ಹೇಳ್ರಿ. ಅವೇನ್ ಹಾಡ್ತಾವ್ರಿ, ಅವೇನ್ ಮಾತಾಡ್ತಾವ ಬ್ಯಾಡ. ಅವ್ರ ಅನಿಸಿಕೆ ಇದ್ದಂತ ಮ್ಯಾಳಗಳನ್ನ ತಗೊಂಡ್ ಹಾಡದವ್ರ ಅದಾವ್ರಿ ಸದ್ಯ. ಇದಕ್ ನೀವೇನ್ ಮಾತಾಡಿದ್ರಿ, ಇದನ್ನ ಕ್ರಮ ಕೈಗೊಳ್ಬೇಕು ಸರ್ ನೀವು. ಅವ್ರ ದೊಡ್ಡವ್ರು ಇರ್ಲಿ ಸಣ್ಣವ್ರು ಇರ್ಲಿ, ನ್ಯಾಯ ಎಲ್ಲರಿಗೂ ಒಂದೇ ಅಲ್ರಿ. ನ್ಯಾಯ ಒಂದೇ ಅದ್ರಿ. ಸರ್, ಆದ್ರ ನಮ್ಮದು ಈಗ ನಮ್ಮ ವಿಚಾರ. ಸರ್, ನಿಮ್ ವಿಚಾರ. ನಮ್ಮದೇನು ಡೊಳ್ಳಿನ ಕಲಾವಿದ್ರೊಳಗೆ ಹಾಡುವಂತ ಕಲಾವಿದ್ರು ಅಶ್ಲೀಲ ಶಬ್ದಗಳನ್ನ ಬಳಸಿ ಮತ್ತು ಮನಸ್ಸು ಒಪ್ಪಲಾರ್ದಂತ ಡ್ರೆಸ್ ಗಳನ್ನ ಹಾಕೊಂಡು ಇವಕ್ಕ ಕುರುಕುರಿ ಹಾಕೊಂಡು ಹಂಗ ಹಿಂಗ ಮಾಡ್ತಾರಲ್ಲ, ಇದನ್ನ ನಿರ್ಬಂಧ ಮಾಡ್ಬೇಕಂತ ನಮ್ದೊಂದು ವಿಚಾರ. ಇದಕ್ ನಮ್ದು ಒಪ್ಪಿಗೆ ಸರ್. ಇದು ನಮ್ಮ ವಿಚಾರ. ಅದನ್ನು ಕೇಳಬಾರ್ದು ಅಂತೇನಿಲ್ಲ. ಇದನ್ನ ಕೇಳ್ತೀರಿ ಸರ್. ಇದನ್ನ ನೋಡ್ರಿ, ನಾವ್ ಮಾಡಿರ್ತಕ್ಕಂಥದ್ದು ಈ ಜಾರಿಗೆ ಬರ್ತದ್ರಿ. ಇದನ್ನ ಬಂದ್ ಮಾಡ್ಸದ್ರಿ ನಮ್ದೆಲ್ಲಾನು. ಹೌದ್ರಿ. ನಾ ಇಷ್ಟೆಲ್ಲ ದೊಡ್ಡ ಸರ್, ನಿನಗ ಈ ಸದ್ದ ಅವ್ರಿಗೆ ಕೊಡ್ಬೇಡ್ರಿ ಅಂದಾರಿ ಸರ್. ಊರ್ ಬಂದಾರನು ಕ್ಯಾನ್ಸಲ್ ಆಗ್ಯಾವ್ರಿ. ನಾ ಏನತ್ತೀನಿ, ಅವ್ರಿಗೆ ಯಾಕೆ ಕೊಡ್ಬೇಡ ಅಂದ್ರು, ಎದ್ರ ಸಂಬಂಧ ಕೊಡ್ಬೇಡ ಅಂದ್ರು ಕೇಳಂಬ್ರಲ್ಲ. ಅದೇನ್ ತಪ್ಪದ. ಹಿಂಗಾಗಿತ್ತಂದ್ರ ಇನ್ನ ದಯವಿಟ್ಟು ಹಂಗ ಮಾಡಕ್ ಹೋಗ್ಬೇಡ್ರಿ. ಅವ್ರು ಕೊಡುವಂತ ಪ್ರೇಕ್ಷಕರು ಯಾರ ಅಪೇಕ್ಷೆ ಇರ್ತದ ಅವ್ರು ಕೊಡ್ತಾರ. ಅವ್ರು ಕೊಟ್ಟವ್ರ ನೋಡಿ ನೀವು ಕಾರ್ಯಕ್ರಮ ಮಾಡ್ರಿ. ಅವ್ರಿಗೆ ಕೊಡ್ಬೇಡ್ರಿ, ಇವ್ರಿಗೆ ಕೊಡ್ರಿ, ಇವ್ರಿಗೆ ಬಿಟ್ಟು ಅವ್ರಿಗೆ ಕೊಡ್ರಿ ಅಂತ ನೀವ್ ಅನ್ನಕ್ ಹೋಗ್ಬೇಡ್ರಿ. ಯಾಕಂದ್ರ ಎಲ್ಲಾ ಕಲಾವಿದ್ರು ಎಲ್ಲಾರು ತಮ್ಮ ಶಕ್ತಿ ಪ್ರಕಾರ ತಾವ್ ಮಾತಾಡ್ಲಿ, ಬೆಳಿಲಿ, ಹಾಡ್ಲಿ. ನಮ್ಮ ಉದ್ದೇಶನು ಈ ಸಿದ್ದೇಶ್ವರಸ್ಥಾನದೊಳಗ ಅಪಶಬ್ದಗಳನ್ನು ನುಡಿದು ಬೇದು ತರುವಂತ ವ್ಯವಹಾರಗಳನ್ನ ಬಳಸುವಂತ ಕಲಾವಿದ್ರನ್ನ ಒಂದ್ ಸ್ವಲ್ಪ ಲೈನ್ ಹಿಡಿಸ್ಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಸರ್. ಒಪ್ಪಂದ್ರಿ, ಅದಕ್ಕೆ ನಮ್ದು ಸಪೋರ್ಟ್ ಅದೇನ್ ತೊಂದ್ರೆ ಇಲ್ರಿ. ಈಗ ಏನ ಸರ್ ಫೋನ್ ಹಚ್ಚಿದ್ಮ್ಯಾಗ, ನೀವು ಫೋನ್ ಹಚ್ಚಿದ್ಮ್ಯಾಗ ನಾ 2 ವರ್ಷ ಆಯ್ತು ಜಾನಪದನು ಬಿಟ್ಟಿನಿ. ನನ್ ಕಿರಿಕಿರಿನು ಏನೂ ಇಲ್ರಿ. ನನ್ಗೆ ಎಷ್ಟು ತಿಳಿತದ ಮಾತಾಡ್ತೀನಿ, ಬಂದಷ್ಟು ಮಾಡ್ರ ಹಾಡ್ತೀನಿ ಸರ್ ನಾ. ಅದಕ್ಕೆ ನಂದನು ಅದಕ್ಕೆ ಸಪೋರ್ಟ್ ಅದ. ಅದನ್ನ ಮಾಡಿದ್ರೆ ಏನ್ ತೊಂದ್ರೆ ಇಲ್ಲ, ಒಳ್ಳೇದೇ ರೀ. ಇವತ್ ಯಾಕಪ್ಪ ಸಮಾಜಕ್ಕೆ ಒಳ್ಳೇದಾಗು ಕೆಲಸ ಮಾಡ್ಲಕತ್ರ ಮಾಡ್ರಿ, ಏನ್ ತೊಂದ್ರೆ ಇಲ್ರಿ. ಬಟ್ ಬೆಳೆಯವ್ರನ್ನ ತುಳಿತಾರಲ್ಲ, ಇವ್ರಿಗೆ ನೀವೇನ್ ಕ್ರಮ ಕೈಗೊಳ್ತೀರಿ ಅದನ್ ಬೇಕಲ್ಲ ಸರ್. ಅದನ್ನ ಮಾತಾಡ್ರಿ. ಆದ್ರೆ ಏನ್ ಹೇಳಕ್ ಹೇಳ, ನಿಮ್ ಉದ್ದೇಶಗಳು ಇರ್ತಾವ. ನಿಮ್ಗೆ ಯಾರಂದಾರ ಅವ್ರ ರೆಕಾರ್ಡಿಂಗ್ ಇಟ್ಟು ತಿಳ್ಕೊ ತೋರ್ಸಿದ್ರಿ ಅಂದ್ರ ಅವ್ರ ಸಣ್ಣವ್ರೇ ಇರ್ಲಿ ದೊಡ್ಡವ್ರೇ ಇರ್ಲಿ, ನಮ್ಮಲ್ಲಿ ಹೆಂಗಂದ್ರ ಭೇದ ಭಾವಕ್ಕೆ ನನ್ನಲ್ಲಿ ಇಲ್ಲ. ನಾನು ವೈಯಕ್ತಿಕ ಇನ್ನೊಬ್ರು ಹೆಂಗ್ ನಡ್ಕೋತಾರೋ ಗೊತ್ತಿಲ್ಲ. ಇನ್ನೊಬ್ರದ್ ನನಗ್ ಹೇಳಕ್ ಆಗಲ್ಲ. ನಮ್ಮ ಮನಿ ಮಗ ಇದ್ರು ನಾನು ಹೇಳೋ ಮಾತಿಗೆ ಹೇಳವನಿ. ನಮ್ಮ ತಂದಿದ್ರು ನಾ ಹೇಳ್ಬೇಕಾಗಿತ್ತ ವಿಷಯ ಇತ್ತಂದ್ರ ಹೇಳವನಿ. ಮತ್ತ ಅವ್ರದ್ ಕೇಳ್ಬೇಕಾಗಿದ್ದ ವಿಷಯ ಇತ್ತಂದ್ರ ಕೇಳುವಂತದಿತ್ತಂದ್ರ ಕೇಳ್ತೀನಿ. ಅವ್ರು ಹೇಳುದು ಅದು ಕೇಳಾರ್ದಿತ್ತಂದ್ರ ನಾವ್ ಯಾರು ಹೇಳಿದ್ರು ಕೇಳಂಗಿಲ್ಲ. ನಮ್ದೇ ಆದಂತ ಒಂದ್ ವಿಚಾರದಾಗ ಕೇಳುದಿಲ್ಲ ಸರ್. ಕೇಳುದಿಲ್ಲ, ಏನ್ ತಪ್ಪದ ವಿಚಾರ ಮಾಡುದಿಲ್ಲ. ಯಾಕಂದ್ರೆ ನಿನಗ್ ಬಂದಿರ್ತಕ್ಕಂಥದನ್ನ ಅವ್ನ್ ಕೊಡ್ಬೇಡ ಅನ್ನೋದು ತಪ್ಪ. ಯಾಕತ್ ಕೇಳ, ನಿನ್ ಕಾರ್ಯಕ್ರಮ ನೀ ಮಾಡೋದು, ನಿನ್ಗೆ ಯಾರು ಬೇಡತಾರ. ಇನ್ನೊಂದ್ಸರ ನಮ್ ಜೊತೆ ಹಾಡ್ಲಿಕ್ ಅವ್ರಿಗೆ ಇಷ್ಟ ಇಲ್ಲ, ನಾವ್ ಅಲ್ಲ ಅನ್ಬೇಕ್ರಿ. ಅಲ್ಲಿ ಇಲ್ರಿ, ನನಗ ಅವ್ರ ಜೊತೆ ನಾವು ಮಾಡಂಗಿಲ್ಲ ಅಲ್ಲಿ. ಆದ್ರ ಅವ್ರ ಹಂಗಂದಾಗ ಕಮಿಟಿ ಅವರು ನಿನಗರ ಕೊಡ್ಬಹುದು, ಅವ್ರಿಗಾರ ಕೊಡ್ಬಹುದು. ನಿನಗ್ ಕೊಟ್ರಂದ್ರ ನಿನ್ ಜೋಡಿ ಇನ್ನೊಬ್ಬನ್ ಬೆರೆದನ್ ಹಾಕಿರ್ತಾರ. ಮತ್ತ ಅವ್ರಿಗೆ ಕೊಟ್ರಂದ್ರ ನಿನ್ ಬಿಟ್ಟು ಮತ್ತೊಬ್ಬ ಅಲ್ಲಿ ಯಾರಿಗ ಮತ್ತೊಬ್ಬ ಕೊಡ್ತಾರ. ಅದೇ ಸರ್, ಒಳಗ ಈಗ ದೊಡ್ಡ ದೊಡ್ಡ ಕಲಾವಿದ್ರು ಅದೇನ್ ಹಾಡ್ತದ್ರಿ, ಅದೇನ್ ಮಾತಾಡ್ತದ್ರಿ, ಯಾವ್ದಾರ ಒಂದ್ ಚಲೋ ದೊಡ್ಡ ಮೇಳ ಇಡ್ರಿ. ಭಗವಂತ ಏಟ ಕಾಲಕ್ ಸರ್ ನಮ್ಗ ಬುದ್ಧಿ ಕೊಟ್ಟಾರ, ನಾವು ಪ್ರಯತ್ನ ಮಾಡ್ತೀವಿ. ನಮ್ದು ಪ್ರಯತ್ನ ಇರ್ತದ ಗುರುನಾಥನ ಸೇವಕ. ಹುಟ್ಟುದ್ಲೇನಂತ್ರಿ ಯಾರು ಕಲ್ತು ಬಂದಿಲ್ಲ ಸರ್. ತಿಳ್ಕೊರಿ, ಒಂದ್ ಸ್ವಲ್ಪ ನಿಮ್ದು ಮೊದಲ ಒಂದ್ ಸ್ವಲ್ಪ ಜಾನಪದೊಳಗ ಹಾಡ್ತಾರ, ಹೆಚ್ಚಿಗೆ ಹಿಂಗ್ ಮಾಡ್ತಾರ ಅಂತ ನಿಮ್ದು ಒಂದ್ ಲಿಸ್ಟ್ನಾಗ ಹೆಸರದ. ಮತ್ ಆ ಉದ್ದೇಶ ಇಟ್ಕೊಂಡು ಅವ್ರು ನಾ ಅವ್ರು ಹೇಳಕ್ಕಿಂತ ಪೂರ್ವದಲ್ಲಿ ನಾ ಇದನ್ನ ಹೇಳ್ತೀನಿ. ನನ್ಗೇನು ಗೊತ್ತಿಲ್ಲ. ಇವತ್ ನಾನೇ ಅಂತ ತಿಳ್ಕೊಂಡ್ ಹೇಳ್ಬಿಡುತ್ತೇನೆ. ಏನ್ರಿ ಅವ್ ಏನ್ ಹಾಡ್ತ ಈಗ ಅನ್ನೋದು ಹಿಂಗ್ ಬರ್ತಾವ. ಏನ್ ಹಾಡ್ತಾವ್ರಿ ಜಾನಪದ? ಆ ಜಾನಪದ ಅನ್ನೋ ಶಬ್ದ ಅವೇನ್ ಹಾಡ್ತಾವ್ರಿ?
ಚಲೋ ಆಡೋರ್ ಕೊಡ್ರಿ ಅಂತ ಅಂದ್ರು ಒಪ್ಕೊಂಡೆ ಸರ್, ಒಪ್ಕೊಂಡೆ. ಆದ್ರೂ ಇನ್ನು ಮುಂದ ನಾ ಈ ಸದ್ಯ ಹೇಳ್ತೇನಲ್ಲ, ಈಗ ನಂದ್ ಹಿಡ್ಕೊಂಡು ಹೇಳ್ತ ನಾನೇ ಇದ್ದಿದ್ನಂದ್ರ ಇನ್ನು ಮುಂದ ಆ ಶಬ್ದಗಳನ್ನ ಆಡಬಾರ್ದು. ಯಾಕತ್ಕೊಳ್ಳು, ನೀವು ಭೂಮಿ ಮ್ಯಾಗ ಇರ್ಬೇಕು, ನೀವು ಬದುಕ್ಬೇಕು, ನೀವು ಸಾಧನೆ ಮಾಡ್ಬೇಕು, ನೀವು ಉಳಿಬೇಕು, ಇನ್ನೊಬ್ಬನು ಬೆಳಿಬೇಕು, ಇನ್ನೊಬ್ಬನು ಉಳಿಬೇಕು. ಇಲ್ಲ ಸರ್, ನಿಮ್ ಮಾತು ಕರೆಕ್ಟ್ ಒಪ್ಕೋತೇನ್ರಿ. ಹ್ಞೂನ್ರಿ. ಸಿದ್ದು 18 ವಯಸ್ಸಾಗ್ಯಾವ ಅಂದ್ರೆ 18 ವಯಸ್ಸಿಗೆ ಇರಲ್ ಸರ್ ಅವ. ಇರ್ಲಿ ಸಿದ್ದು 18 ವಯಸ್ಸು ಅಂದ್ರೆ 18 ವಯಸ್ಸಿಗೆ ಇರಲ್ಲ, 19 ಆತದ, ಅವ್ನಿಗೆ 20 ಆತದ. ಬರೀ 18 ವಯಸ್ಸದಾಗ ಅವ ಸಣ್ಣ ಹುಡುಗರು ಬುದ್ಧಿ ಮಾಡ್ಯಾನಂದ್ರ 20 ವಯಸ್ಸಿಗೆ ಅವ್ನಿಗೆ ತಿಳುವಳಿಕೆ ಬರ್ಲಾರ್ದು ಇರ್ತದನ್ರಿ. ಬಂದಿರ್ತದ. ಮತ್ತೆ ಇದನ್ನು ನಂದು ಸ್ವಲ್ಪ ವಿಚಾರ ಮಾಡಿ ಸರ್. ನಮ್ಮ ಯಾಕೋ ಇದು ನನ್ನ ಒಬ್ಬನ ಅನಿಸಿಕೆ ಅಲ್ಲ ಸರ್. ನಾನ್ ನೋಡ್ರಿ ಯಾರಿಗೂ ತೊಂದ್ರೆ ಮಾಡ್ಬೇಕು, ಏನಾರ ನಾವ್ ಏನಾರ ಉದ್ದೇಶ ಇಟ್ಕೊಂಡು ಇವ್ರಿಗೆ ಮೋಸ ಮಾಡ್ಬೇಕು, ಇವ್ರನ್ನ ಮಾಡ್ಬೇಕು ಅಂತ ನನ್ನ ಉದ್ದೇಶ. ನಂದೇನು ಕಲಕ್ಕಾಗ್ಯದ ನೀರ ತಿಳಿ ಆಗ್ಬೇಕು ನಂದಿಷ್ಟೇ. ಇಲ್ಲ ಸರ್, ಅದ್ರೊಳಗ ಆ ಭಾವನೆನೇ ಎದ್ದು ಕಾಣಲ್ರಿ, ಒಳ್ಳೆ ಭಾವನೆನೇ ಕಾಣ್ತದ. ಬಟ್ ನಮ್ಮ ವಿಚಾರ ಏನ್ ಸರ್, ಎಲ್ಲಾ ಸಣ್ಣ ಕಲಾವಿದರಿಂದ ನಂದು ಒಂದು ಕೇಳಕ ಯಾರು ಕೇಳ್ತಾರೋ ಗೊತ್ತಿಲ್ಲ. ಬಟ್ ನನ್ನ ಬೇಡಿಕೆ ಏನದ, ದಯವಿಟ್ಟು ಸಣ್ಣ ಕಲಾವಿದ್ರು ಬೆಳಿಲಕತ್ತೀರ ಅನ್ನೋ ಬಳಕ ನೀವು ದೊಡ್ಡವ್ರು ಕೂತ್ ಸ್ವಲ್ಪ ಸಪೋರ್ಟ್ ಮಾಡ್ರಿ, ಕರ್ಕೊಂಡ್ರಿ ಮಕ್ಕಳನ್ನ ಹಿಂಗ ಹೇಳ್ರಿ ಅನ್ನೋದ್ರಿ. ನಮ್ಮ ವಿಚಾರದಾಗ ಹೇಳ್ತೀನಿ ಕೇಳ್ರಿ. ಹಾ ಸರ್, ಸಣ್ಣ ಅಗಿಗಳಿಗೆ ಅವ್ ಬೆಳೆದು ಪ್ರಾಯಕ್ಕೆ ಬರುವಂತ ಸಂದರ್ಭದಾಗ ಬಿಸಿ ನೀರಂತೂ ನಾವ್ ಹಾಕಬಾರ್ದು. ನಾವು ಒಳ್ಳೆ ಸಂಸ್ಕಾರ ತಿಳಿ ನೀರೇ ಹಾಕ್ಬೇಕು. ಹಾ ಸರ್, ಮತ್ರಿ ಅದು ಬೆಳಿತದ. ಏನೋ ಒಬ್ರು ಒಂದು ವಿಚಾರದಾಗ ಅಂದಿದ್ರು ಅಂದ್ರ ಅವ್ರನ್ನ ವಿಚಾರ ಮಾಡೋನು, ಯಾಕಂದ್ರು ಅಂತಕ್ಕಂತ ಹಿಂಗೊಂದು ವಿಚಾರ ಮಾಡೋನು. ಆ ವಿಚಾರದೊಳಗ ಅವ್ರು ಹೇಳಿದ್ರು ಅಂದ್ರ ಅದಕ್ಕೆ ತೊಡಗ ಬಿಡಿಸ್ಕಿಸಿಂದ ಇನ್ನೇಮ್ ಹಿಂಗ ಆಗ್ಲಾರ್ದಂಗ ಹೋಗ್ರಿ ಅಂತ ತಿಳ್ಕಿಸಿಂದ ತಿಳುವಳಿಕೆ ಹೇಳೋನು. ಮತ್ತ ಅಟ್ಟು ಮೀರಿ ಮಾಡಿದ್ರು ಅಂದ್ರೆ ಅವ್ರಿಗೊಂದು ಮಾತು ನಾ ಹಿಂದಾಗಡಿ ಮಾತಾಡ್ತೀನಿ. ಓಕೆ ಸರ್, ಸಂತೋಷ, ಆನಂದ ಆಯ್ತು ಸರ್. ನೀವು ಮಾತಾಡೋದು ಬಿಡು ಹಿಂದ್ರಾಗಡೆ ಹೇಳ್ರಿ. ಅಟ್ಟು ಮೀರಿ ಅವ್ರು ಬ್ಯಾಡ ಅಂದ್ರೆ ಮತ್ತೆ ನಮ್ಗೆ ಏನಾರ ಅಂತ ಸಿಗ್ತಾ ನಿಮ್ಗೆ ತೋರಿಸ್ತಾ ನೀವು ಮಾತಾಡ್ತೀನಿ ಅಂತಿರಲ್ಲ, ಅದು ಸಂತೋಷ ರೀ. ಈಗ ನೋಡ್ರಿ ಸರ್, ಒಂದ್ ಮಾತು ಹೇಳ್ರಿ. ಹಾ ಸರ್, ಇವತ್ತು ನಾವು ದೊಡ್ಡವ್ರತ್ತು ಅಲ್ಲ, ಸಣ್ಣವ್ರತ್ತು ಅಲ್ಲ. ಮಾತಾಡ್ತೀನಿ, ನಾಳೆಗೆ ಇಂತ ಒಂದ್ ಪರಿಸ್ಥಿತಿ ಬರ್ತಂದ್ರ ನೀವು ಅದಕ್ ನಿಂತ ನನ್ ಜೊತೆ ನನ್ಗೆ ಇರ್ಬೇಕು. ನೀವು ಬರ್ತೇವ್ ಸರ್. ಸರ್ ನನಗೆ ಏನ್ ಗೊತ್ತನ್ರಿ, ಇವತ್ತು ನಾವ್ ಹಿಂಗ್ ಮಾತಾಡಿರ್ತೇವೆ, ಒಮ್ಮೆ ನಿನ್ಗೇನೋ ದ್ರೋಹ ಮಾಡಿರ್ತೀನಿ, ಒಳ್ಳೇದ್ ಮಾಡಿರ್ತೀನಿ, ನನ್ಗೆ ಅದು ಸಂಬಂಧ ಇಲ್ಲ. ಜೀವನದಾಗ ಒಮ್ಮೆ ನಡೆಯುವ ಮನುಷ್ಯ ಎಡವು ಸಹಜ, ಕೂತವ್ರು ಯಾರು ಎಡವಂಗಿಲ್ಲ. ಈಗ ನಾವ್ ಮಾಡಕತ್ತೇವನಿಂದ ಊಸು ಕರೆಕ್ಟ್ ಯಾಕ ಮುದ್ಕೊಂಡ್ ಮಾಸ್ತಾರ ಅನ್ನೋದು ಅಟ್ ಸತ್ಯ ಇರಂಗಿಲ್ಲ. ಯಾಕಂದ್ರೆ ಒಬ್ಬ ಮನುಷ್ಯ ಅದನ್ನಂದ್ರೆ ಎಲ್ಲಾರ್ಗಿ ಬೇಕಾಗಿ ಹೋಗ್ಲಕ್ ಸಾಧ್ಯ ಅದ್ರಿ. ಹೌದ್ ಸರ್, ಹೌದ್ರಿ. ನಿನಗ್ ಬೇಕಾಗಿದ್ನೇ ಇನ್ನೊಬ್ಬಗ್ ನಾ ಬ್ಯಾಡಾಗ್ಬೇಕಾಗ್ತದ. ಸರ್ ಹಂಗೆ ಆದ್ರೂ ಕರೆ ಸಮಾಜದೊಳಗ ನಾ 1000 ಮಂದಿ ಕೆಟ್ಟಾಗೋಲ್ನ್ಯಾಕ ಹೌದ್ರಿ ಕೆಟ್ಟದ ಕೆಲಸ ಮಾಡಕ್ ಹೋಗ್ಬಾರ್ದು. ಈಗ ನೋಡ್ರಿ ಸರ್, ನಾವ್ ಹಿಂದೆ 2-3 ವರ್ಷದಿಂದ ಸರ್ ನೀವು ಕೂಡ ಫೋನ್ ಹಚ್ಚದಾಗ ಅದರಿಂದ ನಾವ್ ದೂರ ಆಗಿವ್ ಸರ್. ಈ ನಮ್ಮ ವಿಡಿಯೋಗಳು ನೀವು ಬೇಕಾದಂಗ ಸರ್ಚ್ನು ಮಾಡ್ಬೋದು, ಜನರ ಬಾಯಿನೂ ಕೇಳ್ಬೋದ್ರಿ. ನಾವು ನೋಡ್ತಿರ್ತೇವ, ಅವಾಗ ನೋಡ್ತಿರ್ತೇವ್ರಿ. ಹಾ ಸರ್, ನಾವ್ ಹೆಮ್ಮೆದಿಂದ ನೋಡುದ್ರಕ್ಕಿಂತನೂ ಹೇಳ್ತೀನಿ. ಹಾ ಸರ್, ಅವು ಕೆಲವೊಬ್ರು ಬಿಟ್ಟು ಪಕ್ಕ ಆಗಿರ್ತಾರ ನೋಡ್ರಿ. ಸರ್, ಇಂಥದೊಂದು ವಿಡಿಯೋ ಬಂದದ, ಇದನ್ನ ನೋಡ್ರಿ, ನನಗ್ ಹಾಕೇ ಬಿಡ್ತಾರ ಮೊದಲ. ನಾ ಏನ್ ಹೇಳ್ತೀನಿ ಸರ್, ನಮ್ಮ ಈ 2 ವರ್ಷದ ಕಾಲದ ವಿಡಿಯೋಗಳು ಅಂತ ಯಾವ ಇದ್ರು ಬೇಕಾದಂಗ ಕೊಡಲಕ್ಕ ಏನ್ ತೊಂದ್ರೆ ಇಲ್ರಿ. ನೋಡ್ರಿ, ನೀವು ಬಿಟ್ಟು ತಿಳ್ಕೊರಿ, ನೀವು ಶಾಣೆರಾದಿರಿ, ನೀವು ಸ್ವಚ್ಛ ಆಗಿರಿಪ್ಪ, ನೀವು ಒಳ್ಳೆಯವ್ರಾಗಿರಿ ಅಂದ್ರ ನಮ್ಗ ಅಗದಿ ಹೆಮ್ಮೆ ಅಲ್ರಿ. ಸರ್, ನಾ ಏನ್ ಹೇಳ್ತೀನಿ, ಈ ಕಡೆ ಈ 2 ವರ್ಷದ ಕಾಲದ ನಡ್ಕೊಂಡು ನನ್ನ ಜಾನಪದ ನಾ ಯಾಕಂದ್ರೆ ಹೊರಟು ಮಾತಾಡೋದು, ಈ ಕಡೆ ಈ ವರ್ಷದ ಕಾಲದಾಗ ಅಂತೂ ನಾನು ತಪ್ಪಿನೂ ಮಾತಾಡಲ್ರಿ. ಭಗವಂತ ಮೋಕ್ಷದ ಮಾಡಿಂಗ್ರ ಏಟ ಕಾಲಕ್ಕೆ ಭಗವಂತ ಬುದ್ಧಿ ಕೊಟ್ಟತೇನೆ ಮಾತಾಡತೀನಿ. ಆ ತಾತ್ಪರ್ಯಕ್ಕೆ ನಾ ಹೋಗೇ ಇಲ್ರಿ. ಮಾಡ್ರಿ, ಒಳ್ಳೇದ್ ಮಾಡ್ರಿ. ಹಾ ರೀ, ಒಳ್ಳೆ ವಿಷಯ ಮಾತಾಡ್ರಿ. ಹಾ ಸರ್, ಇಲ್ಲೊಂದು ಇದು ಒಂದು ಸಮಸ್ಯೆ ಆಗಿದೆ ಸರ್. ಇದು ಬಹಳ ನಡೆದ ಸರ್, ಬಹಳ ದಿನದಿಂದ ನಡೆದಿದ್ದಾದ್ರಿ. ಇದು ನಾನು ಒಟ್ಟ ತೊಡಕ್ ಬಿಡಿಸ್ತೇನೆ, ಆಯ್ತಾ? ಇದನ್ನೇ ನೀವೇನು ಡೇಟ್ ಫಿಕ್ಸ್ ಮಾಡಿ ಸರ್, ನಾವು ಬರ್ತೀವಿ. ಬಟ್ ನಿಮ್ ಮುಂದೆ ಇಡೋದು ಇದೊಂದು ದೊಡ್ಡ ಪ್ರಶ್ನೆ ನಾನು ಕಡಿದೀನಿ. ನಂದು ಹೇಳ್ರಿ, ನೀವ್ ಹೇಳಿದ್ರೆ ತಿಳ್ಕೊರಿ. ಇದು ಸಭಾದಾಗ ಇಡು ಮಾತಲ್ಲ, ಇದು ನೀವು ನನ್ಗೆ ಹೇಳಿದ್ರಿಲ್ಲ. ಹೌದ್ ಸರ್, ನನಗ್ ಹೇಳ್ರಿ. ಹಾ ರೀ, ಅವ್ನು ಅಂದವ್ರು ಯಾರು ಒಬ್ರು ಇಬ್ರು 3 ಮಂದಿ ಹಿಂಗ ಲಿಸ್ಟ್ ಇರ್ತಾರ ನಿನ್ ಬಲ್ಲಿ. ಸರ್ ಅದಾರ್ರಿ, ಬಟ್ ಅವ್ರನ್ನ ನಾನು ವಿಚಾರ ಮಾಡ್ತೇನೆ. ಅಂದ್ರ ನಂದೇನ್ ಗೊತ್ತೇನ್ ಸರ್, ವಿಚಾರ ಮಾಡಿ ಏನ್ ಹೇಳ್ತೀನಿ, ಕಾಮನ್ ಆಗಿ ಸಿದ್ದು ಮಾಸ್ತರ್ಗೆ ನಾ ಹೇಳ್ಬಹುದು, ಹೇಳಕ್ ಹೇಳ್ತೀನಿ. ಒಟ್ಟ ಇಂತ ತೆಗ್ದ ಮಾತ್ರ ದಯವಿಟ್ಟು ನೀವು ಮಾಡ್ಬ್ಯಾಡ್ರಿ. ಇದೇ ಸರ್, ಹೆಸರು ಎತ್ತಿ ಹೇಳೋದಿಲ್ರಿ. ಬಟ್ ಯಾರೋ ಕಾರ್ಯಕ್ರಮ ಕೊಡ್ತಿದ್ರು ಪಾಪ, ಅವ್ರು ಸಣ್ಣವ್ರು ಇರ್ಲಿ ದೊಡ್ಡವ್ರು ಇರ್ಲಿ. ಇನ್ನೊಂದು ಸರ್, ಒಂದ್ ಮಾತು ಹೇಳ್ತೀನಿ. ನಾವ್ ಕೂತು ನಮ್ಕಿನ ಸಣ್ಣವ್ರನ್ನ ಬೆಳೆಸಿದ್ರೆ ಬೆಳಿತಾರ್ರಿ, ನಾವ್ ಅವ್ರನ್ನ ಅಳಿಸಿದ್ರೆ ಹೆಂಗ ಉಳಿತಾವ್ ಹೇಳ್ರಿ. ಎಷ್ಟೇ ಅಲ್ಲಿ ನಮ್ಗೆ ಎಷ್ಟು ಶಕ್ತಿ ಕೊಡ್ತಾನ ಭಗವಂತ. ನನಗ ಬೆಳೆಸುವಾಟ ಏನ್ ನಾವೇನೇನ್ ಶ್ರೀರಾಮಚಂದ್ರ ಅಲ್ಲ. ನನ್ನಿಂದ ಏನ್ ಇರ್ತದ ಅದು ಸರ್ ಎಷ್ಟು ಮಾಡಿದ್ರು ಇದಕ್ಕೆ ನನಗ್ ಪಾಡ್ ಹಾಕದ ಅಂದ್ರೆ ನಾವ್ ಮಾಡವ್ರೆ ಅಷ್ಟೇ. ಇನ್ನೊಂದ್ ಸರ್ ನೋಡ್ರಿ, ಜಗತ್ತಂತೂ ನಮಗ್ ಬಂಡ್ರ ಕೊಡದಿರತ್ತಲ್ಲ ಸರ್. ಹೌದ್ರಿ, ಮತ್ತ ಕೊಡೋರಿಗೆ ಬ್ಯಾಡ ಅಂತ ಅನ್ನೋದ್ ಏನ್ ಉದ್ದೇಶ ಇರ್ತದ ಸರ್? ಬ್ಯಾಡ ಅನ್ಬಾರ್ದ್ರಿ. ಅವ್ರು ಕೊಡೋರು ಇವ್ರನ್ನ ಕೇಳಬಾರ್ದು. ಯಾಕಂದ್ರೆ ಕಮಿಟಿ ಅವರು ತೀರ್ಪು ಮಾಡ್ಬೇಕು. ಮಾಡಿರ್ತಾರ, ಹಂಗಿಲ್ಲ ಸರ್. ನಾ ಒಂದ್ ಹೇಳ್ತೀನಿ, ಇವ್ರು ಕಲಾವಿದ್ರು ಒಬ್ರಿಗೊಬ್ರು ಹಿಂಗ್ ಹೇಳು ಸರಿ ಅಲ್ಲ. ಈ ಸದ ಮುದ್ಕಣ ಸರ್ ಮ್ಯಾಗ ಕಂಡಾಪಟ್ಟಿ ಅಪೇಕ್ಷೆ ಅದ್ರಿ. ಹೌದ್ರಿ, ಎಲ್ಲಿ ಬೂದ್ಯಾಕ. ಹೌದ್ರಿ, ಸರ್ಗೆ ನಾವು ಕೊಡ್ಬೇಕು. ಹೌದು, ಸರ್ ಸತತವಾಗಿ ಬಂದಾರ. ಸರ್ ಹಾಡಿಕೆನು ಇಷ್ಟ ಆಗ್ಯಾವ, ಸರ್ ಮಾತನು ನಮ್ಗೆ ಇಷ್ಟ ಆಗ್ಯಾವ. ಹೌದು,
ಖರೆ ಅಲ್ಲಿ ಒಬ್ಬ ಕಮಿಟಿ ಅವತ್ತಾನ ಸರ್ ಇಂಥ ಮನುಷ್ಯಾಗ ಈ ವರ್ಷ ನಾವು ನಿಮ್ ಜೊತೆ ಬದಲು ಮಾಡಿ ಇಂಥವ್ನಿಗೆ ಕೊಡ್ಬೇಕಂದೀವಿ ಅಂದಾಗ ಅವಾಗ ಸರ್ ಸ್ವಾಭಾವಿಕವಾಗಿ ಅವ್ರ ಇಷ್ಟ ಇದ್ದೀನಿ ಹೇಳ್ಬೇಕಾತ ಸರ್ ಅಲ್ಲಿ. ಬರಬರಿ ಅದ್ರಿ. ಹಿಂಗಾಗಿ ಅದ್ರ ಕಮಿಟಿ ಒಳಲ್ಲಿ ಯಾಕೋ ಮುದ್ಕಣ ಸರ್ ಇವ್ನಿಗೆ ಬ್ಯಾಡ ಅಲ್ಲಕತ್ರ ಅನ್ಬೇಕು ಬ್ಯಾಡ. ಯಾಕೆ ಮುದ್ಕಣ ಸರ್ ಅಲ್ಲಿ ಬೆಳೆದವ್ರ ಅದಾರಿ ಆ ಊರಾಗ. ಹೌದು ಮುದ್ಕಣ ಸರ್ ಹಾಕಿ ಜನಕ್ಕೆ ಇಷ್ಟ ಆಗ್ಯದ. ಹೌದ್ರಿ. ಮುದ್ಕಣ ಸರ್ ಅಲ್ಲಿ ದೊಡ್ಡವ್ರು ಆಗ್ಬೇಕಾಗ್ತದ, ಅಲ್ಲಿ ಅವ್ರ ಮಾತು ಕೇಳಿಬೇಕಾಗ್ತದ. ಅಲ್ಲಿ ಸಣ್ಣ ಮ್ಯಾಲಿಂದು ಅವ್ರಿಗೆ ಇಷ್ಟ ಆಗಿರ್ತಕ್ಕಂಥ ಹಾಡಿಕೆ ಸರಿಸಿ ಅವ್ರು ಸರ್ ಹೇಳಿದ ಹಾಡಿಕೆಯಲ್ಲಿ ಸ್ವಾಭಾವಿಕವಾಗಿ ಆ ಕಮಿಟಿ ಇಡ್ಬೇಕಾಗ್ತದ್ರಿ ಅಲ್ಲಿ. ಬರಬ್ರಿ ಅದ್ರಿ. ಮತ್ ಸರ್ ಅಲ್ಲೇನ್ ಮಾಡ್ಲಿಕ್ ಆಗ್ತದ್ರಿ. ನೀವ್ ಹೇಳಿದ ವಿಷಯ ನನ್ಗೆ ಹೇಳಿದ್ರಿ ಅಂದ್ರ ನಾನು ಸ್ವಚ್ಛ ಮನಸ್ಸಿನಿಂದ ನಾನು ಎಷ್ಟು ಸ್ವಚ್ಛ ಮನಸ್ಸಿನಿಂದ ಹೇಳ್ತೀನಿ ಅಂದ್ರ ನಾವ್ ಅದನ್ನ ಏನು ಹೇಳಕ್ಕಾಗಲ್ಲ. ಯಾಕಂತ ಕೇಳು, ನಿಮ್ಗೆ ಯಾರು ಅಂದಿರ್ತಾರ ಅವ್ರಿಗೆ ಪರ್ಫೆಕ್ಟ್ ಆಗಿ ನಾ ಕೇಳಿ ಅದನ್ನ ತೊಡಕ್ ಬಿಡಿಸ್ಲಾಕ್ 100% ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಾ ಅವ್ರಿಗೆ ಒಳ್ಳೇದೇ ಹೇಳ್ತೀನಿ. ಕೇಳೋದು ಬಿಡುದು ಅವ್ರಿಗೆ ಬಿಟ್ಕೊಟ್ಟದ್ದು. ಮತ್ತ ಕೇಳಿದ್ರ ಆ ವಿಷಯ ಕೇಳಿದ್ರು ಅವ್ರಿಗೆ ಒಳ್ಳೇದಾಗ್ತದ. ಮತ್ ಕೇಳಿಲ್ಲ ಅಂದ್ರ ಅವ್ರದವ್ರು. ಅಲ್ ಸರ್ ನಾ ಹೇಳ್ತೀನ್ರಿ, ಇದು ಬರಬರಿ ಐತ್ರಿ. ಕೇಳಿನು ಮತ್ತ ಅದನ್ನೇ ಮರಳು ಕಳಿಸ್ಲಕತ್ತಪ್ಪ ಅಂದ್ರ ಅದಕ್ಕೆ ನಿಮ್ಮ ನಿರ್ಣಯ ಏನಿರ್ತದ ನಾ ಕೇಳ್ತೀನಿ ಸರ್. ನೋಡ್ರಿ, ಮನುಷ್ಯಾಗ ಹೇಳುದ್ರಿಂದ ತಿಳ್ಕೊ. ಈಗ ಒಬ್ಬ ದುಷ್ಟ ಚಟ ಮಾಡ್ತಿರ್ತಾನ. ಕುಡಿಬ್ಯಾಡೋ ಅಂತ ಹೇಳ್ತಾರ. ಒಂದ್ ಸರಿ ಹೇಳ್ತಾರ, 2 ಸರಿ ಹೇಳ್ತಾರ, 3 ಸರಿ ಹೇಳ್ತಾರ. ಮತ್ತ ಅಟ್ಟು ಮೀರಿ ಅವ ಅದನ್ನೇ ಮಾಡಕತ್ತ ಅಂದ್ರ ಅದನ್ನೇ ಅದಂತ ಒಂದ್ ಲೆವೆಲ್ ಕೆಟ್ಟ ಬಿಡ್ತಾರ. ಅವ ಅಟ್ರ ಪ್ರತ್ಯೇಕ ಅದಾನಪ್ಪ, ಅವ ಅದೇ ಲೆಕ್ಕದಾಗ ಅದಾನ, ಅವ್ಗೇನ್ ಹೇಳಿದ್ರು ಕೇಳುವಂತ ಮನುಷ್ಯ ಅಲ್ಲ, ಅವ್ನ ಬಿಟ್ಟು ಬಿಡ್ರಿ. ಹೌದ್ರಿ. ಅದು ಏನ್ ಲೆಕ್ಕದಾಗಿದ್ರು ಹೇಳ್ತಾರಪ್ಪ, ಲೆಕ್ಕದಾಗಿರ್ಲಿಕ್ಕೆ ಯಾಕೆ ಹೇಳ್ತಾರ, ಬಿಟ್ಟು ಬಿಡ್ರಿ ಅವ್ನ ಅಂತಾರಿಲ್ರಿ. ಅಂತವ್ರಿಗೆ ಬಿಟ್ಟೇ ಬಿಡ್ಬೇಕ್ರಿ, ಬಂದ್ಬಿಡ್ತಾರಿ. ಅವ್ರಿಗೆ ಮುಂದೊಮ್ಮೆ ಆಪತ್ ಕಾಲ್ ಬರ್ತದ್ರಿ. ಒಮ್ಮೆ ಅವ್ರ ನಂಬಲ್ಲಿ ಬಂದಾಗ ನಾವ್ ಅದನ್ನ ಹಿಡಿಯಾಕ ಹೋಗಂಗಿಲ್ರಿ. ಅದನ್ನ ಬಂದಿರ್ತಾರಲ್ಲ, ನಾವ್ ಹೇಳಿದಾಗ ಅವ್ರು ಕೇಳಿರಂಗಿಲ್ಲಲ್ಲ. ಮತ್ತ ಅವ್ರಿಗೊಮ್ಮೆ ಆಪತ್ ಬರ್ತದ, ನಂಬಲ್ಲಿ ಲೆಕ್ಕ ಅವ್ರು ಬಂದ್ರ ಅವ್ರು ನಾವ್ ಹಿಡಿಯಂಗಿಲ್ರಿ. ಹಿಂಗಿರ್ತದ. ಯಾಕಂದ್ರ ನಾವಾದ್ರೂ ತಪ್ಪು ಮಾಡೋರಿ, ನಮಗಾದ್ರೂ ನಾವ್ ಇನ್ನೊಂದು ನೀವ್ ಅಲ್ಲ ಸಣ್ಣವ್ರು ದೊಡ್ಡವ್ರು ಅನ್ನಂಗಿಲ್ಲ. ಯಾರು ಹೇಳಿದ್ರು ಕೇಳುವಂತ ವಿಷಯ ಇತ್ತಂದ್ರ ನಾ ಬಾಳ ಸಣ್ಣವಾಗಿ ಕೇಳ್ತೇನ್ರಿ. ನಾ ಸಣ್ಣವಾಗಿ ಅದನ್ನ ಸ್ವೀಕಾರ ಮಾಡ್ತೀನಿ. ಅವ್ರು ಹೇಳುದು ಕರೆಕ್ಟ್ ಅದ, ನಾವ್ ತಪ್ಪು ಮಾಡ್ಲಕತ್ತಿಲ್ಲ ತಿಳ್ಕೊಂಡ್ ನಾವ್ ತಿದ್ಕೋತೇವಿ. ಏನ್ ತಪ್ಪದ್ರಿ? ತಪ್ಪ ಏನದ್ ಹೇಳ್ರಲ್ಲ. ಅಲ್ರಿ, ಏನ್ ತಪ್ಪದ್ ಹೇಳ್ರಿ? ನಿಮ್ಮಿಂದ ನಾವ್ ತಿಳ್ಕೊಳ್ಳೋದು, ನಮ್ಮಿಂದ ನೀವ್ ತಿಳ್ಕೊಳ್ಳೋದು ದೊಡ್ಡ ಮಾ ಇದು ಅನ್ರಿ ಇದೇನ? ಮಾಡೋಣ್ರಿ, ಏನ್ ತಪ್ಪದ್ ಹೇಳ್ರಿ? ನೀಗದಷ್ಟು ಒಳ್ಳೇದ್ ಮಾಡೋಣ, ಕೆಟ್ಟದ್ ಮಾಡೋಣ. ಇದನ್ನ ಒಂದ್ ಸ್ವಲ್ಪ ನೀವು ಪ್ರಸ್ತಾವನೆ ಮಾಡ್ಬೇಕು ಸರ್. ಅವ್ರು ಯಾರ್ಯಾರು ಮಾಡ್ತೀನಿ. ನಿನಗ ನೀ ಇನ್ನೊಂದ್ ಫೋನ್ ಹಚ್ಚು, ಯಾರ್ಯಾರು ನನ್ಗೆ ಹೇಳು. ಅವ್ರಿಗೆ ನಾನು ಸ್ವಚ್ಛಾಗಿ ನಾ ಕೇಳ್ತೀನಿ, ಆಯ್ತಾ? ನಿಮ್ ಎದುರಿಗೆ ಬಂದ್ ಹೇಳ್ತೀನಿ, ಆಯ್ತಿಲ್ಲ ಸರ್? ಹೇಳ್ರಿ. ಒಳ್ಳೇದ. ಎದುರಿಗೆ ಬಂದ್ ಅವ್ರ ರೆಕಾರ್ಡಿಂಗ್ ಕೊಟ್ಟು ನಾವು ಕಮಿಟಿ ಅವ್ರೆ ಇಂಥವ್ರೆ ಹೇಳಿದ್ ನಿಮ್ಗೆ ಕೇಳಿಸ್ತೀನಿ ನಾ. ಇಟ್ಟಿದ್ರು ಸಾಕ್, ನನ್ ಕೇಳಾಕ್ ಒಂದ್ ಹಕ್ಕಿದ್ರು ಸಾಕ್. ನಾ ಕೇಳ್ತೇನೆ, ಅವ್ರು ಬಿಡಂಗ. ನಾ ಹಿಂಗ್ ಮಂದಿಗತ್ಲೇನು ಹಿಂಗ್ ಜರ ನಿನ್ನಿದ್ರಿಗೆ ನಿನ್ನಂತೆ ಮಾತಾಡುದು, ಅವನಿದ್ರಿಗೆ ಅವನಂತೆ ಮಾತಾಡುದು, ಆ ವಿಷಯ ನನ್ ರಕ್ತದಾಗಿಲ್ಲ. ನೀವು ಅದನ್ನ ತೆಗೆದು ಹೋಗದ್ ಬಿಡ್ರಿ. ನಾನ್ ನೀವ್ ಇದ್ರು ಮಾತಾಡುದು ಅದೇ ಮಾತಾ, ನೀವ್ ಇರ್ಲಿಕ್ಕೂ ಮಾತಾಡುದು ನಂದು ಅದೇ ಮಾತಾ. ಓಕೆ ಸರ್. ಓಕೆ, ನಮಸ್ಕಾರ. ನಮಸ್ಕಾರ.